ಬ್ಯಾಕ್ ಟು ಮೈ ಚಾನಲ್ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಬಂದುಬಿಟ್ಟು ನಾವು ದಾವಾ 8 ಚಾನಲ್ XUV ಅದನ್ನು ನಾವು ಅನ್ಬಾಕ್ಸಿಂಗ್ ಮಾಡಿವಿ. ಇವಾಗ ಆಲ್ರೆಡಿ ಫಸ್ಟ್ ಸ್ಟೆಪ್ ಹೇಗೆ ಕಂಪ್ಲೀಟ್ ಮಾಡೋದು ಎಂಬುದು ಈ ವಿಡಿಯೋ ಆಗಿದೆ. ಸ್ಕಿಪ್ ಮಾಡಿದೆ ಕೊನೆ ತನಕ ವಿಡಿಯೋನ ನೋಡಿ. ಇದು ಬಂದುಬಿಟ್ಟು ದಾವಾ XUV ಅದಿದೆ 8 ಚಾನಲ್ ಇದೆ. ಇವಾಗ ನಾವು ಇಲ್ಲೇ ಇದನ್ನು ಅನ್ಬಾಕ್ಸಿಂಗ್ ಮಾಡಿ ನಾವು ಕನೆಕ್ಷನ್ ಮಾಡಿವಿ. ಇಲ್ಲೇ ಡಿಸ್ಪ್ಲೇ ಇದೆ. ಇವಾಗ ನೀವು ನೋಡ್ಬೋದು ಫಸ್ಟ್ ಸ್ಟೆಪ್ ಏನೇನಿದೆ, ಸೃಷ್ಟಿಸೋದು ಏನೇನಿದೆ ಅಂತೇಳಿ ನೀವು ಇದನ್ನು ನೋಡಿ ನೀವು ಕಂಪ್ಲೀಟನ್ನು ಮಾಡ್ಬೋದು. ಇವಾಗ ನಾವು ಫಸ್ಟ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡೋಣ. ಆಪ್ಷನ್ ಹೇಗಿದೆ ಅಂತೇಳಿ ನೀವು ಕೊನೆ ತನಕ ವಿಡಿಯೋನ ನೋಡಿ, ಎಲ್ಲಿ ಆ ಆಪ್ಷನನ್ನು ಏನೇನು ಮಾಡಬೇಕು ಎಂಬುದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಬೋದು. ಇವಾಗ ಫಸ್ಟಿಗೆ ಬಂದುಬಿಟ್ಟು ನೀವು ಕ್ಲಿಯರಾಗಿ ಮೌಸ್ ಪಾಯಿಂಟನ್ನು ನೋಡಿ ಮಿಸ್ ಮಾಡಿದೆ. ಇವಾಗ ಫಸ್ಟಿಗೆ ಬಂದುಬಿಟ್ಟು ಇಲ್ಲಿ ನಾವು ಫಸ್ಟ್ನೇ ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ಇಂಡಿಯಾ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಲ್ಯಾಂಗ್ವೇಜ್ ಇದೆ, ವಿಡಿಯೋ ಸ್ಟ್ಯಾಂಡರ್ಡ್ TLF ಫಾಲ್ ಅಂತೇಳಿದೆ. ಇದನ್ನು ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟಿಂದ ಇಲ್ಲಿ ಟೈಮ್ ಡೇಟ್ ಇದೆ, ನೀವು ಟೈಮ್ ಡೇಟನ್ನು ಕೂಡ ಇಲ್ಲಿ ನೀವು ಸೆಟ್ ಮಾಡ್ಕೋಬೇಕು. ಹಾಗೆ ಮತ್ತೆ ನೆಕ್ಸ್ಟನ್ನು ಕೊಡಬೇಕು. ಇಲ್ಲಿ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡನ್ನು ನೀವು ಹಾಕೋಬೇಕಾಗುತ್ತೆ. ಇಲ್ಲಿ ನೀವು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡನ್ನು ನೀವು ಹಾಕೋಬೇಕು. ನಿಮಗೆ ಯಾವ ಪಾಸ್ವರ್ಡ್ ಬೇಕು ನೀವು ಚೂಸ್ ಮಾಡಿ ನೀವು ಹಾಕೋಬೇಕು. ನಾನು ಇವಾಗ ಪಾಸ್ವರ್ಡನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ಸೆಕೆಂಡ್ ಟೈಮ್ ಕೂಡ ಕನ್ಫರ್ಮ್ ಪಾಸ್ವರ್ಡನ್ನು ಹಾಕಬೇಕು. ನೀವು ಕೂಡ ಇಲ್ಲಿ ಸೆಕೆಂಡ್ ಟೈಮ್ ಇಲ್ಲಿ ಪಾಸ್ವರ್ಡನ್ನು ಹಾಕಿ ಮೌಸನ್ನು ಕರೆಕ್ಟಾಗಿ ನೋಡಿ ಹಾಕಬೇಕು. ಇಲ್ಲ ಅಂದರೆ ಅದು ಡಬಲ್ ಸಲ ಅದು ಟೈಪ್ ಆಗುತ್ತೆ. ಹೀಗಾಗಿ ಕರೆಕ್ಟಾಗಿ ನೋಡಿ ನೀವು ಅದನ್ನು ಹಾಕಬೇಕು. ನೋಡಿ ಪಾಸ್ವರ್ಡನ್ನು ಹಾಕಿಂದ ಇಲ್ಲಿ ನೆಕ್ಸ್ಟ್ ಆಪ್ಷನ್ ತೊಗೋಬೇಕು. ಇಲ್ಲಿ ನೋಡಿ ಪಾಸ್ವರ್ಡ್ ಡು ನಾಟ್ ಮ್ಯಾಚ್ ಅಂತ ಪಾಸ್ವರ್ಡ್ ಇವಾಗ ರಾಂಗ್ ಆಯಿತು. ಕೆಳಗಿಂದ ಮತ್ತು ಮೇಗಿಂದ ಪಾಸ್ವರ್ಡ್ ರಾಂಗ್ ಆಯಿತು. ಆಲ್ಮೋಸ್ಟ್ ಆಗಿ ನಾವು ಮತ್ತೊಮ್ಮೆ ಪಾಸ್ವರ್ಡನ್ನು ಹಾಕೋಬೇಕಾಗುತ್ತೆ. ನಾವು ಮತ್ತೊಮ್ಮೆ ಪಾಸ್ವರ್ಡನ್ನು ಕ್ಲಿಯರ್ ಮಾಡಿ ಮತ್ತೊಮ್ಮೆ ಪಾಸ್ವರ್ಡನ್ನು ಹಾಕೋಬೇಕು. ಯಾಕಂದರೆ ಅದು ಹೈಡ್ ಇದೆ ಪಾಸ್ವರ್ಡ್. ಹೀಗಾಗಿ ಇವಾಗ ಫಸ್ಟ್ನೇದು ಕೂಡ ತೆಗಿತಾ ಇದ್ದೇನೆ. ಮತ್ತು ನೀವು ಕ್ಲಿಯರಾಗಿ ನೋಡಿ ನಿಮ್ಮದು ಓಕೆ ಇರ್ತದೆ, ಓಕೆ. ಬಟ್ ಮಿಸ್ ಮ್ಯಾಚ್ ಆದರೆ ಮತ್ತೊಮ್ಮೆ ಇಲ್ಲಿ ಪಾಸ್ವರ್ಡನ್ನು ಹಾಕ್ಕೊಳ್ಳಿ. ಇವಾಗ ಮತ್ತೊಮ್ಮೆ ಫಸ್ಟ್ ಇಡೋದು ನಾನು ಪಾಸ್ವರ್ಡನ್ನು ಹಾಕ್ತಾಯಿದ್ದೀನಿ. ನೀವು ಕೂಡ ಪಾಸ್ವರ್ಡನ್ನು ಹಾಕ್ಕೊಳ್ಳಿ. ಹಾಗೆಯೇ ನೋಡಿ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಕೂಡ ಮತ್ತೆ ಹಾಕ್ತಾಯಿದ್ದೀನಿ. ಕನ್ಫರ್ಮ್ ಪಾಸ್ವರ್ಡ್ ಹಾಕಿಂದ ಇಲ್ಲಿ ನೆಕ್ಸ್ಟ್ ತೊಗೊಳ್ಳಿ. ಮತ್ತು ಇವಾಗ ನಾನು ನೆಕ್ಸ್ಟ್ ಕೊಡ್ತಾಯಿದ್ದೀನಿ ನೋಡಿ. ಮತ್ತು ಇಲ್ಲಿ ನೀವು ಪ್ಯಾಟರ್ನ್ ಮೊಬೈಲ್ ಜೊತೆ ಇದು ಪ್ಯಾಟರ್ನ್ ಕೇಳ್ತಾ ಇದೆ. ಪ್ಯಾಟರ್ನ್ ಕೂಡ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನನ್ನು ಪ್ಯಾಟರ್ನ ಹಾಕ್ಕೊಳ್ಳಿ. ಇದನ್ನು ಎರಡು ಸಲ ಇದನ್ನು ಪ್ಯಾಟರ್ನ ಡ್ರಾ ಮಾಡಬೇಕಾಗುತ್ತೆ. ಇವಾಗ 2 ಸಲ ಡ್ರಾ ಮಾಡಿದೆ. ಇಲ್ಲಿ ನೀವು ಮೇಲ್ ID ಹಾಕ್ಕೋಬೋದು. ಇಲ್ಲ ಅಥವಾ ಮೇಲ್ ID ಹಾಕ್ಲಿಕ್ಕೂ ಕೂಡ ನಡೀತೈತಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ನಾನು ಮೇಲ್ ID ಹಾಕ್ತಾಯಿದ್ದೀನಿ. ನೀವು ಕೂಡ ಮೇಲ್ ID ಇರ್ತದೆ, ಮೇಲ್ ID ಹಾಕಿ ಇವಾಗ ನಾನು ಮೇಲ್ ID ಹಾಕ್ತಾಯಿದ್ದೀನಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ, ಇನ್ಸ್ಟಾ ಕೂಡ ಫಾಲೋ ಮಾಡಿ. ಹಾಗೆ ಇಂಥ ಯಾವುದೇ ಟೆಕ್ನಿಕಲ್ ವಿಡಿಯೋ ಇಶ್ಯೂ ಇದ್ದು ಕೂಡ ಕಾಮೆಂಟನ್ನು ಮಾಡೋದನ್ನು ಮರಿಬೇಡಿ. ಇವಾಗ ಮೇಲ್ ID ಆಯಿತು. ಹಾಗೆಯೇ ಇಲ್ಲಿ ನಾವು ಕ್ವಶನಿಗೆ ಆನ್ಸರನ್ನು ನಾವು ಫಿಲ್ಲಪ್ ಮಾಡಬೇಕಾಗುತ್ತೆ. ನೀವು ಇದೇನು ಬೇಡಪ್ಪ ಅಂದರೆ ಇಲ್ಲಿ 2 ಆಪ್ಷನನ್ನು ಇವನ್ನು ಆಫ್ ಮಾಡ್ಬೋದು. ಇವಾಗ ನಾನು ಕ್ವಶನಿಗೆ ಒಂದು ಎಕ್ಸಾಂಪಲ್ ಆಗಿ ಆನ್ಸರನ್ನು ಹಾಕ್ತಾಯಿದ್ದೀನಿ. ನೀವು ಕೂಡ ಹಾಕಿ. ಇಲ್ಲ ಅಂತಂದರೆ 2 ಆಪ್ಷನನ್ನು ಆಫ್ ಮಾಡಿ ಕೂಡ ನೀವು ಹೋಗ್ಬೋದು. ಇಲ್ಲಿ 2 ಆಪ್ಷನನ್ನು ಇವು ಆಫ್ ಮಾಡಿ ನೀವು ಹೋಗ್ಬೋದು. ಇವಾಗ ಆಲ್ಮೋಸ್ಟ್ ಹಾಕಿನೂ ಇಲ್ಲಿ ಓಕೆ ನೋಡಿ. ಇಲ್ಲಿ ಆಟೋ ಚೆಕ್ ಅಪ್ಡೇಟ್ ಅಂತ ಕೇಳ್ತಾ ಇದೆ. ಇದಕ್ಕೂ ಕೂಡ ಅದು ಅಪ್ಡೇಟ್ ಆಟೋಮೆಟಿಕ್ ಆಗಿ ಕೇಳ್ತಾ ಇದೆ. ಹೀಗಾಗಿ ನಾವು ನೆಕ್ಸ್ಟನ್ನು ಕೊಡೋಣ. ಹಾಗೆಯೇ ಇಲ್ಲಿ ಬತ್ ನೋಡು ಡಿವೈಸ್ ನೇಮ್ ಇದೆ, XUV ಇದೆ. ಹಾಗೆ 8 ಚಾನಲ್ ಇದೆ, ಇಂಗ್ಲೀಷ್ ಇದೆ, ವಿಡಿಯೋ ಕಾಲ್ ಇದೆ. ಹೀಗೆ ಟೋಟಲ್ ಸೆಟ್ಟಿಂಗ್ ಇಲ್ಲಿ ಬಂತು. ಇದನ್ನು ಕೂಡ ನೆಕ್ಸ್ಟ್ ಕೊಡೋಣ. ಇಲ್ಲಿ ಟೈಮ್ ಡೇಟ್ ಬಂತು. ಇವಾಗ ಟೈಮ್ ಡೇಟ್ ಇಲ್ಲಿ ಸೆಲೆಕ್ಟನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಫಸ್ಟಿಗೆ ಬಂದುಬಿಟ್ಟು ಡೇಟ್ 5 ಇದೆ, ಟೈಮ್ ಎಷ್ಟಾಗಿದೆ ಟೈಮ್ ಕೂಡ ಶೋ ಮಾಡಿ. ಹಾಗೆಯೇ ಇಲ್ಲಿ ಡೇಟಾ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ಹೇಗೆ
ಹಾಗೆ ಮಾಡ್ಕೊಳ್ಳಿ. ಇದನ್ನು 12 hours ಇಟ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ IP ಬತ್ತು. ಮತ್ತು ಇದನ್ನು ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಬಾರ್ಕೋಡ್ ಬತ್ತು. ಮತ್ತು ಇದನ್ನು ನೆಕ್ಸ್ಟ್ ಅಂತ ಕೊಡಿ. ಹಾಗೆ ಮತ್ತೆ ನೆಕ್ಸ್ಟ್ ಕೊಡಿ. ಇನ್ನೊಂದು ಟೈಮ್ ನೆಕ್ಸ್ಟ್ ಅಂತ, ಮತ್ತೆ ನೆಕ್ಸ್ಟ್ ಓಕೆ. ನೋಡಿ, ಥ್ಯಾಂಕ್ ಯು ಫಾರ್ ಪರ್ಚೇಸಿಂಗ್ ಯುವರ್ ಪ್ರಾಡಕ್ಟ್ ಅಂತ ಹೇಳ್ಬತ್ತು. ಇವಾಗ ಇದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಇದಿಷ್ಟು ದವಾ DVS ಆಗಲಿ XVS ಆಗಲಿ ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಕನ್ಫ್ಯೂಸ್ ಆದರೆ ಮತ್ತೊಮ್ಮೆ ವಿಡಿಯೋನ ರಿಟರ್ನ್ ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಹಾಗೆ ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ನಮಸ್ಕಾರ.